ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಅವರು ಸಿನಿಮಾ ಇದು 6ನೇ ಸಿನಿಮಾ ಅಂತ, ನಾನು 3ನೇ 4ನೇ ಅಂದ್ಕೊಂಡೆ, 6ನೇ ಸಿನಿಮಾ. ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತೇನಾಗಿದೆ, ಸಿನಿಮಾ ಸಿನಿಮಾನ ತುಂಬ ಬೆಳೆದಿದೆ. ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂಜೆ 7 ಗಂಟೆ ಮುಗಿದೋಗ್ಬಿಟ್ರೆ ತುಂಬ ಕರೆಕ್ಟ್ ಇರುತ್ತೆ. ಇದು ಆಗ್ತಾ ಇಲ್ಲ. ಅದರಿಂದ ನಿರ್ದೇಶಕರಾದ ಯತಿರಾಜ್ ಅವರು ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ವೇಸ್ಟ್ ಆಗ್ದಂಗೆ ಅವ್ರೇನು ಪ್ಲ್ಯಾನ್ ಅಂದ್ಕೊಂಡಿದ್ರೆ, ಏನು ಬಜೆಟ್ ಮಾಡ್ಕೊಂಡಿದ್ರೆ ಈ ಥರ ಸಿನಿಮಾಗಳು ಆಗಬೇಕು. ಅವೆಲ್ಲ ಇಂಡಸ್ಟ್ರಿ ಬೆಳೀತದೆ. ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ, ಭಗವಂತ ಕೈಲಿರೋದು. ಅದನ್ನು ನಾವು ಯಾರು ತೀರ್ಮಾನ ಮಾಡೋದು. ಇವತ್ತು ಏನು ಹೇಳ್ತಾರೆ ಸಿನಿಮಾ ಇವತ್ತು ಸುಮಾರು ಕನ್ನಡ, ತಮಿಳ್, ತೆಲುಗು, ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ. ನಮ್ಮ ಸಿನಿಮಾಗಳೆಲ್ಲ ಪ್ರತಿ ಭಾಷೆಯಲ್ಲೂ, ನಾನು ಕೇರಳದಲ್ಲೂ ಸಿನಿಮಾ ಮಾಡ್ತಿದ್ದೀವಿ, ತಮಿಳಲ್ಲೂ ಮಾಡ್ತಾಯಿದ್ದೀನಿ, ಇಲ್ಲೂ ಮಾಡ್ತಾಯಿದ್ದೀನಿ, ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲಂಗಿದೆ ಇಂಗ್ಲಿದೆ ಏನಿಲ್ಲ. ಅದರಿಂದ ನಾವು ಮಾಡೋ ಸಿನಿಮಾ ಒಳ್ಳೆಯದಾಗುತ್ತೆ. ಯತಿರಾಜ್ ಟೀಮ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಕಲಾವಿದರು ಬಂದಿದ್ದಾರೆ. ನಿಜವಾಗಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟು. ಯಾವಾಗಲೂ ಇಂಥ ಹೊಸಬ್ರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಮ್ಮ ಕಲಾವಿದರು ಯಾರೇ ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಿನಿಮಾ ಬರಲಿ. ಸಂಜು ವೆಟ್ಸ್ಕೀಸ್ ಥರ ದೊಡ್ಡ ಹಿಟ್ ಆಗಲಿ ಅಂತ ನಾನು ಭಾಗವತದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಮೀಟು ಅಣ್ಣ ಏನು ಗೊತ್ತಾ, ಇವ್ರು ಯಾರು, ನಾವು ಯಾವ ಕಡೆ ಆಗಿರ್ಬೇಕು ಮೀಟ್? ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರಾ? ಅಲ್ಲ ಮೀಟು ಇಲ್ಲ, ನಾವು ವೀಟು. ಯಾಕೆ ಮೀಟು ಅಂತ ಯಾರು ಹೇಳೋದವನು? ಇದು ಕನ್ನಡದಿಂದ ಸ್ಟಾರ್ಟ್ ಆಗಿ ಕೇಳ ಅದೆಲ್ಲ. ಆಮೇಲೆ ಏನಂದರೆ, ಇವತ್ತಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈ ಬುಡುಬುಡಿಕೆ, ಈ ಟಾಮಿ, ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ. ಗಿಂಟದು ಕರ್ದು ಯಾರು ಇಲ್ಲ. ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ. ಅಲ್ಲ, ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ, ಯಾರು ಕರೆಯಲ್ಲ. ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದ ಮೀಟು ಗೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ. ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ. ಯಾವ ಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವೆಲ್ಲ ತಲೆ ಕೆಡ್ಸ್ಕೊಬೋದು. ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನು ಆಲ್ರೆಡಿ ನಮ್ಗೆ 6 ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನನ್ನ ಅಯ್ಯೋ ಬೇರೆಯವ್ರು ಬೇಡ, ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬ ಕೆಲವು ಪತ್ರ ಕೊಟ್ಟರು. ಮಂಜೂರ್ ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟ್, ಐ ಆಮ್ ವೀಟು ಅಂದೆ. ಅವಳು ಬಂದ್ರು ನಾನು ಬರ್ತೀನಿ, ನಾನು ಅವಳು ಬರ್ತೀನಿ, ನಾನು ಯಾಕೋ ಸೋತ್ರ ನಾನು ಯಾಕೆ ಬರ್ಲಿಕ್ಕೆ ನಿಂತೆ? ಯಾರು ಹೇಳಲ್ಲ, ಓಪರಾಗಿ ಹೇಳಿದೆ. ಭಯ ಏನಿದೆ ರೀ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇರ್ಕೊಳ್ಳಿ, ಅದು ಯಾರೂ ಇಲ್ಲ. ಅವ್ರವ್ರ ಅನಿಸಿಕೆ, ಅವ್ರ ಅಭಿಪ್ರಾಯ ಇದ್ರೆ ಕೋಆಪರೇಷನ್ ಹೋಗ್ತಾರೆ, ಯಾರು ಬೇಡ ಅನ್ನಲ್ಲ. ಅದನ್ನ ಮೀಟು ಇವನ್ಗೆ ಯಾಕೆ ಬಿಗ್ ವೀಟು ತಗೊಂಡು ಅವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬಾ ಚೆನ್ನಾಗಿದೆ, ವೆರಿ ಗುಡ್ ರಿಲೇಶನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮ್ಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ನಮ್ಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ, ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ, ಒಂದು ಪ್ಲಾನ್ ಹಾಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅನ್ನೋದು. ಇವತ್ತಿನ ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ. ಇಷ್ಟುದ್ದ ತೆಗೆದು 2 ಗಂಟೆ ತೋರಿಸ್ತಾರೆ. ಇದು ಪ್ಲಾನಿಂಗ್ ಇರಲ್ಲ. ಸುಮ್ಮನೆ ಕಲಾವಿದ್ರನ್ನ ಕರೆಸ್ತಾರೆ, ಕುಂಡ್ರಿಸ್ತಾರೆ. ಪ್ಲ್ಯಾನಿಂಗ್ ಅನ್ನೋದು ಮುಖ್ಯ. ಪ್ಲ್ಯಾನಿಂಗ್ ಅನ್ನೋದೇನು ಸಿನಿಮಾ ಬಂದರೆ ಒಳ್ಳೇದು. ಅವತ್ತಿನ ಕಾಲದಲ್ಲಿ 12 ದಿನ 13 ದಿನ 14 ದಿನಕ್ಕೆ ಸಿನಿಮಾ ಮಾಡ್ತಾರೆ. ಯಾಕಾಗ್ತಿತ್ತು? ಎಲ್ಲ ಹಿಟ್ಟು. ಇವತ್ತು 150 ದಿನ 200 ದಿನ. ಆಮೇಲೆ ಇವತ್ತಿನ ಪ್ಯಾ ಇಂಡಿಯಾ ಅಂತ, ಯಾವ ಪ್ಯಾನು ಇಂಡಿಯಾನಿಲ್ಲ. ಪ್ಯಾನ್ ಇಂಡಿಯಾ ಅಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು, ಅದು ಪ್ಯಾನ್ ಇಂಡಿಯಾ. ಕೆಲವು ಸಿನಿಮಾ ಆಗುತ್ತೆ, ಅದು ಖುಷಿ ಪಡೋಣ. ನಾವಿವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಾಡ್ತಾ ಬೆಳೆದ ಅದಕ್ಕೆಲ್ಲ ಖುಷಿ ಪಡೋಣ, ಯಾರು ಹಸಿ ಪಡೋದು. ನಮ್ಮ ಚಿತ್ರರಂಗ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕತ್ತೀವಿ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು, ಉಳ್ಕೊಂಡ್ರೆ ಸಿನಿಮಾ ಮಾಡೋದು. ಆಮೇಲೆ ನಿಮ್ಮ ಸ್ನೇಹಿತರು ನಿರ್ಮಾಪಕರು ಇದಾರಲ್ಲ, ಗಂಗಾಧರ್ ಭಟ್ಗೆ ಹೇಳ್ಬಿಟ್ಟು ದಯವಿಟ್ಟು ನಾಳೆ ಪ್ರಜ್ವರ್ಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಸಿನಿಮಾ ನೆಕ್ಸ್ಟ್ ಮಾಡಿ. ಪಜ್ಜು ಮಾಡ್ತಾರೆ. ಪಜ್ಜು ತುಂಬ ಕೋಪರೇಷನ್ ಕೊಡ್ತಾರೆ. ವೆರಿ ಗುಡ್ ಹುಡುಗ, ಒಳ್ಳೆ ಮಾಡಬೇಕು. ದಯವಿಟ್ಟು ಹಂಗಂಗೆ ಕೈಯನ್ನು ಇದ್ರೆ ಏನಾದ್ರು ನಿಮ್ಮ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ, ತಲೆ ಕೆಸ್ಕೊಡಿ. ಓಕೆ ಪಜ್ಜು ಮಾಡಿ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇರ್ತೀವಿ. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ. ಸಂಜು 27ನೇ ತಾರೀಕು ಬರ್ತಾ ಇದೆ, ನಾವು ಥಿಯೇಟ್ರಲ್ಲೇ ನೋಡ್ತೀವಿ. ಸಂಜು ವೆಟ್ಸ್ ಗೀತಾ ಥರ ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತೀನಿ. ತಲೆ ಕೆಡ್ಸ್ಕೊಬೇಡಪ್ಪ ನೀನು, ಏನು ಯತ್ನ ನೋಡಿ ಜೀವನದಲ್ಲಿ ನೀನು ಕೈಲಿ ಏನು ಬರ್ದ ಭಗವಂತ ಅದೇ ಆಗುತ್ತೆ. ತಲೆ ನಾವು ಯಾವ ಆಟೋ ರಿಕ್ಷಾ ಡ್ರೈವರ್ ಇವತ್ತು ಇಲ್ಲಿ ಬರ್ತೀವಿ ಅಂತ ಹೇಳ್ತಿದ್ವಾ? ಅಯ್ಯೋ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಿದ್ನ, ಊಹೆ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನನ್ನು ತುಂಬ ಮೀಟು ಟ್ರೈ ಮಾಡಿದ್ರು, ಯಾವ ಮೀಟುನು ಪೀಟು ಇಲ್ಲ, ನಾನು ವೀಟುನೇ. ಅದಕ್ಕೆ ಯೋಚನೆ ಮಾಡ. ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ದಯವಿಟ್ಟು ಈ ಥರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಳಿಸ್ಬಿಡಿ. ನಮ್ಮ ಗಂಟ ಕೇಳಬೇಡಿ. ಅವ್ರ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನಮ್ದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ. ಆ ಗೆರೆ ಮೀಟು ದಾಟ್ ಬಂದ್ಬಿಟ್ಟಿದ್ದೀವಿ. ತಿರ್ಗಾ ನಮ್ಮನ್ನು ಅಲ್ಲಿ ವಾಪಸ್ ಕರ್ಕೊಂಡು ಹೋಗ್ಬಿಟ್ಟು ಹೇಳಿ ಕೆಲಸ ಬಿಟ್ಟು. ಥ್ಯಾಂಕ್ ಯು. ಅಲ್ಲ ಇಲ್ಲಿ